ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಒಂದೇ ಒಂದು ಶ್ಲೋಕವನ್ನಾಗಲಿ, ಅರ್ಧ ಶ್ಲೋಕವನ್ನಾಗಲಿ, ಕಾಲು ಭಾಗ ಶ್ಲೋಕವನ್ನಾಗಲಿ, ಕನಿಷ್ಠ ಪಕ್ಷ ಶ್ಲೋಕದ ಒಂದೇ ಒಂದು ಪಾದವನ್ನಾಗಲಿ ಕಲಿಯದೆ ದಾನ, ಶಾಸ್ತ್ರಧ್ಯಾನ ಮುಂತಾದ ಪುಣ್ಯ ಕಾರ್ಯಗಳಲ್ಲಿ ತೊಡಗದೆ ನಿಮ್ಮ ಒಂದೇ ಒಂದು ದಿನವೂ ವ್ಯರ್ಥವಾಗಿ ಕಳೆದು ಹೋಗದಿರಲಿ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ನಾಲ್ಕರಲ್ಲಿ ಯಾವುದಾದರೂ ಒಂದನ್ನು ಗಳಿಸಲು ನಿಷ್ಫಲನಾದವನು ಮತ್ತೆ ಮತ್ತೆ ಹುಟ್ಟುತ್ತಾನೆ, ಮತ್ತೆ ಮತ್ತೆ ಸಾವನ್ನಪ್ಪುತ್ತಾನೆ. ವಿವೇಕಿಯಾದವನು ತನ್ನ ಪುತ್ರನನ್ನು ಅವರಿಗೆ ಹಲವಾರು ನೀತಿ ಪಾಠಗಳನ್ನು ಕಲಿಸುತ್ತಾ ಬೆಳೆಸಬೇಕು. ಏಕೆಂದರೆ ನೀತಿ ಸೂತ್ರಗಳನ್ನು ಅರಿತ ಪುತ್ರರು ಶ್ರೇಷ್ಠ ನಡತೆ, ನಡವಳಿಕೆ ಉಳ್ಳವರಾಗಿರುತ್ತಾರೆ ಹಾಗೂ ಕುಟುಂಬದ ಶೋಭೆಯಾಗುತ್ತಾರೆ. ತಮ್ಮ ಪುತ್ರನನ್ನು ವಿದ್ಯಾವಂತರನ್ನಾಗಿ ಮಾಡದ ಪೋಷಕರು, ತಂದೆ ತಾಯಿಯರು ಅವರ ಶತ್ರುಗಳಂತೆ. ಏಕೆಂದರೆ ಅಜ್ಞಾನಿಗಳಾದ ಪುತ್ರರು ವಿದ್ವಾಂಸರ ಗುಂಪಿನಲ್ಲಿ ಹಂಸಗಳ ಹಿಂಡಿನಲ್ಲಿ ಕೊಕ್ಕರೆಗಳಂತೆ ಇರಬೇಕಾಗುತ್ತದೆ, ಅಂದರೆ ಅವಮಾನಕ್ಕೀಡಾಗಬೇಕಾಗುತ್ತದೆ. ಸುಗಂಧಭರಿತ ಹೂಗಳಿಂದ ಕೂಡಿದ ಒಂದು ಮರದ ಉಪಸ್ಥಿತಿಯಿಂದ ಇಡೀ ವನವೆಲ್ಲ ಸುಗಂಧಭರಿತವಾಗುವಂತೆ ಯೋಗ್ಯ ಪುತ್ರನ ಜನನದಿಂದ ಇಡೀ ವಂಶಕ್ಕೆ ಕೀರ್ತಿ ಪ್ರಾಪ್ತವಾಗುತ್ತದೆ. ದುಃಖ ವಿರಕ್ತಿಗಳನ್ನು ಉಂಟುಮಾಡುವಂತಹ ಪುತ್ರರು ಎಷ್ಟು ಮಂದಿ ಇದ್ದರೇನು ಪ್ರಯೋಜನ? ಇಡೀ ಕುಟುಂಬಕ್ಕೆ ಆಧಾರವಾಗಿದ್ದುಕೊಂಡು ಶಾಂತಿಯನ್ನು ನೀಡುವಂತಹ ಒಬ್ಬನೇ ಒಬ್ಬ ಮಗನಿದ್ದರೆ ಸಾಕು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.